भारत माता की, भारत माता की, भारत माता की। ಚಿಕ್ಕಬಳ್ಳಾಪುರದ ನನ್ನ ಸೋದರ ಸೋದರಿಯರಿಗೆ ನಮಸ್ಕಾರಗಳು। संत कैवारा तातैया और सब एम विश्वेश्वरैया की इस धरती पर आप सभी जनता जनार्दन के दर्शन, ये मेरा बहुत बड़ा सौभाग्य है। साथियों, फर्स्ट फेज की वोटिंग ने देश का उत्साह बढ़ा दिया है और ये उत्साह मुझे यहां भी नजर आ रहा है। पहले फेज में वोटिंग एनडीए के पक्ष में हुई है, विकसित भारत के पक्ष में हुई है और मैं आदरणीय देवेगौड़ा जी का हृदय से आभार व्यक्त करता हूं। 90 साल की आयु में जो ऊर्जा है, जो कमिटमेंट है, मेरे जैसे युवक को भी उनसे बहुत प्रेरणा मिलती है। और मैं भाषा तो नहीं समझ पाया, लेकिन मैं अनुभव कर रहा था कि कर्नाटका के प्रति उनका जो कमिटमेंट है, आज की कर्नाटका की दुर्दशा, इसका उनके दिल में जो दर्द है और उनकी वाणी में जो जोश है, ये कर्नाटक के उज्जवल भविष्य का गवाही दे रहा है। मैं देवेगौड़ा जी का हृदय से आभार व्यक्त करता हूं उनके आशीर्वाद के लिए। ಚಿಕ್ಕಬಳ್ಳಾಪುರದ ನನ್ನ ಸಹೋದರ ಸಹೋದರಿಯರಿಗೆ ನಮಸ್ಕಾರಗಳು। ಸಂತ ಕೈವಾರ ತಾತಯ್ಯ ಸರ್ ಎಂ ವಿಶ್ವೇಶ್ವರಯ್ಯನವರ ಈ ಪವಿತ್ರ ಭೂಮಿಯಲ್ಲಿ ತಮ್ಮೆಲ್ಲರ ಜನತಾ ಜನಾರ್ದನರ ದರ್ಶನವಾಗುತ್ತಿದೆ। ನಾನು ಸನ್ಮಾನ್ಯ ದೇವೇಗೌಡರ ಒಂದು ಗೌರವವನ್ನ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ। ತಮ್ಮ 90ನೇ ವಯಸ್ಸಿನಲ್ಲೂ ಕೂಡ ಅವರ ಈ ಕಮಿಟ್ಮೆಂಟ್, ಬದ್ಧತೆ, ಉತ್ಸಾಹ ನಮ್ಮೆಲ್ಲರಿಗೂ ಕೂಡ ಪ್ರೇರಣೆಯಾಗಿದೆ। ದೇವೇಗೌಡರು ಕರ್ನಾಟಕದ ಬಗ್ಗೆ ಅತ್ಯಂತ ಕಳಕಳಿಯನ್ನ ಯಾವಾಗಲೂ ಕೂಡ ಹೊಂದಿರತಕ್ಕಂಥವರು। ಅವರ ಮಾತುಗಳನ್ನ ಕೇಳಿದ ನಂತರದಲ್ಲಿ ನನಗೂ ಕೂಡ ಉತ್ಸಾಹ ಹೆಚ್ಚಾಗಿದೆ। ದೇವೇಗೌಡರಿಗೆ ಕರ್ನಾಟಕದ ಬಗೆಗಿರ್ತಕ್ಕಂಥ ಕಾಳಜಿ, ಕಳಕಳಿ ಅವರ ಮಾತುಗಳಲ್ಲಿ ವ್ಯಕ್ತವಾಗಿದೆ। ದೇವೇಗೌಡರ ಆಶೀರ್ವಾದವೂ ಕೂಡ ಇವತ್ತು ನನಗೆ ಸಿಕ್ಕಿದೆ। ಅವರ ಮಾತುಗಳಿಂದ ನಾನು ಪ್ರೇರಣೆಯನ್ನ ಪಡೆದಿದ್ದೇನೆ। देवेगौड़ा जी ने इंडी गठबंधन के एक एक पात्र का बढ़िया वर्णन किया है, इसलिए मैं उसमें जाना नहीं चाहता हूं। लेकिन इंडी गठबंधन के पास वैसे भी प्रेजेंट में कोई लीडर नहीं है, फ्यूचर के लिए कोई विजन नहीं है और उनकी हिस्ट्री स्कैम्स की रही है। चिक्काबल्लापुर और कोलार का मैसेज भी साफ है। फिर एक बार ಮಾನ್ಯ ಎಚ್ ಡಿ ದೇವೇಗೌಡರು ಯುಪಿಎ ಸರ್ಕಾರದ ಹಗರಣಗಳ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದ್ದಾರೆ। ಇಂಡಿ ಮೈತ್ರಿಕೂಟದ ಬಳಿ ಪ್ರಸ್ತುತ ಹೇಳಿಕೊಳ್ಳುವಂತ ಯಾವುದೇ ನಾಯಕರಿಲ್ಲ।
ಭವಿಷ್ಯದ ಬಗ್ಗೆ ಯಾವುದೇ ರೀತಿಯ ದೂರದೃಷ್ಟಿಯೂ ವಿಷನ್ ಸಹ ಅವರಲ್ಲಿ ಇಲ್ಲ. ಅವರ ಇತಿಹಾಸ ಅಂದರೆ ಕೇವಲ ಹಗರಣಗಳು ಮಾತ್ರ. ಚಿಕ್ಕಬಳ್ಳಾಪುರ ಮತ್ತು ಕೋಲಾರದ ಈ ಸಭೆಯು ಸ್ಪಷ್ಟ ಸಂದೇಶವನ್ನು ನೀಡ್ತಾ ಇದೆ. ಅದೇನಂದ್ರೆ ಮತ್ತೊಮ್ಮೆ ಮೋದಿ ಸರ್ಕಾರ. ಅದೇನು ಅಂದ್ರೆ ಮತ್ತೊಮ್ಮೆ ಮೋದಿ ಸರ್ಕಾರ. लोकतंत्र में मेरा दायित्व बनता है कि मैं देश की जनता जनार्दन को मेरे कार्य का हिसाब दूं। साथियों, आज मैं आपके बीच अपने रिपोर्ट कार्ड के साथ आपसे आशीर्वाद मांगने के लिए आया हूं। मैंने आप सभी को मेरा परिवार माना है। आपके लिए दिन रात मेहनत करने में मैंने कोई कमी नहीं रखी है। आपका सपना ही मोदी का संकल्प है। पल पल आपके नाम, पल पल देश के नाम 24/7 फॉर 2047। और इसलिए मैं सच्ची नीयत से सिर्फ योजना ही नहीं बनाता, बल्कि गारंटी भी देता हूं। ಲೋಕತಂತ್ರ ವ್ಯವಸ್ಥೆಯಲ್ಲಿ ನಾವು ಮಾಡಿರುವ ಕೆಲಸಗಳ ರಿಪೋರ್ಟ್ ಕಾರ್ಡಿನ ಜೊತೆನಲ್ಲಿ ನಿಮ್ಮ ಆಶೀರ್ವಾದವನ್ನು ಕೇಳಲು ನಾನಿಲ್ಲಿಗೆ ಬಂದಿದ್ದೇನೆ. ನಾನು ನಿಮ್ಮನ್ನೇ ನನ್ನ ಪರಿವಾರ ಎಂದು ನಂಬಿದ್ದೇನೆ, ಭಾವಿಸಿದ್ದೇನೆ. ನಿಮಗಾಗಿ ನಾನು ಹಗಲು ರಾತ್ರಿ ಎನ್ನದೇ ದುಡಿಯುತ್ತೇನೆ. ನಿಮ್ಮ ಕನಸುಗಳೇ ಈ ಮೋದಿಯ ಸಂಕಲ್ಪವಾಗಿದೆ. ನನ್ನ ಪ್ರತಿಯೊಂದು ಕಣಕಣದಲ್ಲೂ ಈ ದೇಶವಿದೆ, ಈ ದೇಶವಾಸಿಗಳಾಗಿದ್ದಾರೆ. ಹಾಗಾಗಿ ನಾನು ಒಳ್ಳೆಯ ನಿಯತ್ತಿನ ಯೋಜನೆಗಳಷ್ಟೇ ಅಲ್ಲ, ಉತ್ತಮ ಗ್ಯಾರಂಟಿಯ ಜೊತೆಯಲ್ಲಿ ಬಂದಿದ್ದೇನೆ. ದಿನದ 24 ಗಂಟೆ 24/7 ನಿಮಗಾಗಿ ಕೆಲಸ ಮಾಡುವ ಸಂಕಲ್ಪದೊಂದಿಗೆ ಇಲ್ಲಿಗೆ ಬಂದಿದ್ದೇನೆ. साथियों, हमारे देश के गरीब ने कभी उम्मीद भी नहीं की थी कि उसे फ्री राशन मिलेगा, लेकिन ये गरीब का बेटा मोदी है। जो किसी ने नहीं सोचा वो मैंने करके दिखाया। आज चिक्काबल्लापुर के भी 8 लाख से ज्यादा लाभार्थियों को फ्री राशन मिलता है, पूरा राशन मिलता है। अब मोदी की गारंटी है कि आने वाले 5 इयर्स तक ये ऐसे ही मिलता रहेगा। ನಮ್ಮ ದೇಶದ ಬಡವರು ಎಂದು ನಮಗೆ ಉಚಿತ ಪಡಿತರ ಅಂದರೆ ಫ್ರೀ ರೇಷನ್ ಸಿಗಬಹುದು ಅಂತ ಯೋಚನೆ ಕೂಡ ಮಾಡಿರಲಿಲ್ಲ. ಆದ್ರೆ ಈ ಬಡವರ ಮನೆಯ ಮಗ ಮೋದಿ ಇದನ್ನು ಸಾಕಾರ ಮಾಡಿ ತೋರಿಸಿದ್ದಾರೆ ಎಂದು ಯಾರೂ ಕೂಡ ಅನ್ಕೊಂಡಿರಲಿಲ್ಲ. ಆದ್ರೆ ಮೋದಿ ಅವರು ಸಾಕಾರ ಮಾಡಿ ತೋರಿಸಿದ್ದಾರೆ. ಇಂದು ಚಿಕ್ಕಬಳ್ಳಾಪುರದ 8 ಲಕ್ಷ ಫಲಾನುಭವಿಗಳಿಗೆ ಉಚಿತವಾಗಿರ್ತಕ್ಕಂಥ ರೇಷನ್ ಸಂಪೂರ್ಣವಾಗಿ ಸಿಗ್ತಾ ಇದೆ. ಇಂದು ಮೋದಿ ಗ್ಯಾರಂಟಿಯನ್ನು ನೀಡ್ತಾ ಇದ್ದಾರೆ. ಮುಂದಿನ 5 ವರ್ಷಗಳು ನಿಮ್ಮೆಲ್ಲರಿಗೂ ಕೂಡ ಈ ಉಚಿತ ರೇಷನ್, ಉಚಿತ ಪಡಿತರ ನೀಡುವುದು ಮುಂದುವರಿಯುತ್ತೆ. साथियों, गरीब ने कभी फ्री ट्रीटमेंट की कल्पना भी नहीं की थी, लेकिन 10 इयर्स में कर्नाटका के लाखों परिवारों को फ्री ट्रीटमेंट की गारंटी मिली है। यहां चिक्काबल्लापुरम में भी 4 लाख से ज्यादा आयुष्मान कार्ड बने हैं। अब मोदी की गारंटी है कि हर परिवार में जो 70 ईयर से बड़े सीनियर सिटीजन्स हैं, उनको भी 5 लाख रुपये तक का
फ्री ट्रीटमेंट मिलेगा। ಬಂಧುಗಳೇ, ಎಂದೂ ಸಹ ಬಡವರಿಗೆ ಆಸ್ಪತ್ರೆಗಳಲ್ಲಿ ಉಚಿತ ಸಿಗಬಹುದು ಅಂತಕ್ಕಂಥ ಒಂದು ಸಣ್ಣ ಕಲ್ಪನೆ ಕೂಡ ಇರಲಿಲ್ಲ. ಆದ್ರೆ 10 ವರ್ಷಗಳಲ್ಲಿ ಕರ್ನಾಟಕದ ಲಕ್ಷಾಂತರ ಕುಟುಂಬಗಳು ಉಚಿತವಾದ ಚಿಕಿತ್ಸೆಯನ್ನ ಪಡೆದಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಕೂಡ 4 ಲಕ್ಷಕ್ಕೂ ಹೆಚ್ಚು ಆಯುಷ್ಮಾನ್ ಕಾರ್ಡ್ಗಳನ್ನು ವಿತರಿಸಲಾಗಿದೆ. ಇಂದು ಮೋದಿ ಗ್ಯಾರಂಟಿ ನೀಡುತ್ತಿದ್ದಾರೆ. ಅದು ಏನಂದ್ರೆ 70 ವರ್ಷ ಮೀರಿದ ಹಿರಿಯ ನಾಗರಿಕರಿಗೆ 5 ಲಕ್ಷ ರೂಗಳವರೆಗಿನ ಉಚಿತ ಚಿಕಿತ್ಸೆಯನ್ನ ಆಸ್ಪತ್ರೆಗಳಲ್ಲಿ ನೀಡುವ ಗ್ಯಾರಂಟಿಯನ್ನ ಮೋದಿ ಅವರು ನೀಡ್ತಾ ಇದ್ದಾರೆ. साथियों, मोदी सरकार की योजनाओं के सबसे बड़े लाभार्थी एससी, एसटी, ओबीसी परिवार है। पहले की सरकारों में एसटी, एससी परिवारों को गंदगी में, झुग्गियों में रहना पड़ता था। बिजली पानी तक की सुविधाएं तक नहीं मिलती थी। उन्होंने भी सरकारों से सारी उम्मीदें छोड़ दी थी। आपका ये भरोसा मोदी की गारंटी ने लौटाया है। इस वजह से पिछले 10 इयर्स में 25 करोड़ देशवासी गरीबी से बाहर निकले हैं। ಬಂಧುಗಳೇ, ಮೋದಿ ಸರ್ಕಾರದ ಯೋಜನೆಗಳ ಅತಿ ದೊಡ್ಡ ಫಲಾನುಭವಿಗಳು ಅಂದ್ರೆ ಅದು ಎಸ್ಸಿ, ಎಸ್ಟಿ, ಒಬಿಸಿ ಸಮುದಾಯವಾಗಿದೆ, ಒಬಿಸಿ ಕುಟುಂಬಗಳಾಗಿದೆ. ನಮ್ಮ ಸರ್ಕಾರಕ್ಕೂ ಮೊದಲು ಎಸ್ಸಿ, ಎಸ್ಟಿ ಕುಟುಂಬಗಳು ಕೊಳಗೇರಿಗಳಲ್ಲಿ, ಗುಡಿಸಲುಗಳಲ್ಲಿ ವಾಸಿಸುವಂತ ಪರಿಸ್ಥಿತಿ ಇತ್ತು. ನೀರು, ವಿದ್ಯುತ್ ರೀತಿಯ ಮೂಲಭೂತ ಸೌಕರ್ಯಗಳು ಅವರಿಗೆ ಸಿಕ್ಕಿರಲಿಲ್ಲ. ಈ ಕುಟುಂಬಗಳು ಸರ್ಕಾರದ ಬಗ್ಗೆ ಭರವಸೆಯನ್ನೇ ಬಿಟ್ಟಿದ್ವು. ಆದ್ರೆ ಮೋದಿ ಗ್ಯಾರಂಟಿ ಸಿಕ್ಕ ನಂತರ ಎಲ್ಲ ಸೌಲಭ್ಯಗಳನ್ನು ಮೋದಿ ಸರ್ಕಾರ ಈ ಕುಟುಂಬಕ್ಕೆ ತಲುಪಿಸ್ತಕ್ಕಂಥ ಕೆಲಸ ಮಾಡಿದೆ. ಇದೇ ಕಾರಣದಿಂದಾಗಿ ಮೋದಿ ಸರ್ಕಾರದ ಕಳೆದ 10 ವರ್ಷಗಳಲ್ಲಿ 25 ಕೋಟಿ ದೇಶವಾಸಿಗಳನ್ನ ಬಡತನ ರೇಖೆಗಿಂತ ಮೇಲೆ ತರ್ತಕ್ಕಂಥ ಕೆಲಸವನ್ನ ಮಾಡಲಾಗಿದೆ. साथियों, पिछले 10 सालों में चिक्काबल्लापुर में 14,000 और कोलार में 20,000 पक्के घर मिल चुके हैं। अब मोदी ने 3 करोड़ और नए घर बनाने की गारंटी दी है। जिनको अभी तक घर नहीं मिला है उनको भी जरूर मिलेगा। ಬಂಧುಗಳೇ, ಕಳೆದ 10 ವರ್ಷಗಳಲ್ಲಿ ಚಿಕ್ಕಬಳ್ಳಾಪುರದಲ್ಲಿ 14,000 ಹಾಗೂ ಕೋಲಾರದಲ್ಲಿ 20,000 ಮನೆಗಳನ್ನು ನಿರ್ಮಿಸಿ ನೀಡಲಾಗಿದೆ. ಇಂದು ಮೋದಿ ಮತ್ತೆ ನಿಮ್ಮ ಮುಂದೆ 3 ಕೋಟಿ ಹೊಸ ಮನೆಗಳನ್ನು ನಿರ್ಮಿಸಿ ಕೊಡುವ ಗ್ಯಾರಂಟಿಯನ್ನ ನೀಡ್ತಾ ಇದ್ದಾರೆ. ಇಲ್ಲಿಯವರೆಗೆ ಯಾರಿಗೆ ಮನೆಗಳು ಸಿಕ್ಕಿಲ್ಲ, ಖಂಡಿತವಾಗಿಯೂ ಅವರಿಗೆ ಮುಂದಿನ ದಿನಗಳಲ್ಲಿ 3 ಕೋಟಿ ಹೊಸ ಮನೆಗಳು ಸಿಗುವ ಗ್ಯಾರಂಟಿಯನ್ನು ಮೋದಿ ಅವರು ನೀಡ್ತಾ ಇದ್ದಾರೆ. जिनको सबसे अंत में पूछा जाता था उनको एनडीए सरकार ने पंक्ति में सबसे आगे कर दिया है। ईयर 2014 में एनडीए सरकार बनी तो देश के पहले नागरिक यानी हमारे राष्ट्रपति एक एससी परिवार के बेटे बने। ईयर 2019 में एनडीए सरकार बनी तो देश की पहली नागरिक यानी हमारी राष्ट्रपति एक ट्राइबल परिवार की बेटी बनी। ये हमारी सरकार ही है जिसने डॉक्टर बाबा साहब आंबेडकर से जुड़े 5 स्थानों को पंच तीर्थों के रूप में विकसित किया। ಬಂಧುಗಳೇ, ಯಾರನ್ನು ಸಾಲಿನಲ್ಲಿ ಕೊನೆಯದಾಗಿ ಕೇಳಲಾಗ್ತಿತ್ತು ಅಂತವರನ್ನ ಎನ್ಡಿಎ ಸರ್ಕಾರ ಎಲ್ಲರಿಗಿಂತ ಮೊದಲು ತರುವ ಕೆಲಸವನ್ನ ಮಾಡ್ತಾ ಇದೆ. 2014ರಲ್ಲಿ ಮೊದಲ ಬಾರಿಗೆ ಎನ್ಡಿಎ ಸರ್ಕಾರ ಬಂದಾಗ ಎಸ್ಸಿ ಸಮುದಾಯದ ಪುತ್ರನನ್ನ ಈ ದೇಶದ ಮೊದಲ ಪ್ರಜೆ ಅಂದರೆ ರಾಷ್ಟ್ರಪತಿಯನ್ನಾಗಿ ಮಾಡಲಾಯಿತು. 2019ರಲ್ಲಿ 2ನೇ ಬಾರಿಗೆ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ
ದೇಶದ ಪ್ರಥಮ ಪ್ರಜೆಯನ್ನಾಗಿ ಅಂದರೆ ರಾಷ್ಟ್ರಪತಿಯನ್ನಾಗಿ ಒಬ್ಬ ಹಿಂದುಳಿದ ವರ್ಗದ ಮಹಿಳೆಯನ್ನ ರಾಷ್ಟ್ರಪತಿಯನ್ನಾಗಿ ಮಾಡಲಾಯಿತು. ನಮ್ಮದೇ ಸರ್ಕಾರವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಂಬಂಧಪಟ್ಟಂತ 5 ಸ್ಥಳಗಳನ್ನ पंचतीर्थಗಳನ್ನಾಗಿ ಅಭಿವೃದ್ಧಿಪಡಿಸಲಾಗಿದೆ. साथियों, सबका साथ सबका विकास के मंत्र पर चलते हुए एनडीए सरकार ने एससी, एसटी, ओबीसी युवाओं की शिक्षा पर बल दिया है. इस वजह से हायर एजुकेशन में एससी विद्यार्थियों का नामांकन 44% बढ़ा है. हायर एजुकेशन में एसटी विद्यार्थियों का नामांकन 65% बढ़ा है. हायर एजुकेशन में ओबीसी विद्यार्थियों का नामांकन 45% बढ़ा है. ಬಂಧುಗಳೇ, ಎಲ್ಲರೊಂದಿಗೆ ಎಲ್ಲರ ವಿಕಾಸ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಂಬ ಮಂತ್ರದ ಆಧಾರದಲ್ಲಿ ನಡೆಯುತ್ತಿರುವ ನಮ್ಮ ಎನ್ಡಿಎ ಸರ್ಕಾರವು ಎಸ್ಸಿ, ಎಸ್ಟಿ, ಓಬಿಸಿ ಸಮುದಾಯದ ವಿದ್ಯಾರ್ಥಿಗಳ ಶಿಕ್ಷಣದ ಬಗ್ಗೆ ಒತ್ತು ನೀಡಿದೆ. ಉನ್ನತ ಶಿಕ್ಷಣದಲ್ಲಿ ಎಸ್ಸಿ ಸಮುದಾಯದ ವಿದ್ಯಾರ್ಥಿಗಳ ದಾಖಲಾತಿಯು 44% ಹೆಚ್ಚಾಗಿದೆ. ಉನ್ನತ ಶಿಕ್ಷಣದಲ್ಲಿ ಎಸ್ಟಿ ಸಮುದಾಯದ ವಿದ್ಯಾರ್ಥಿಗಳ ದಾಖಲಾತಿಯು 65% ಹೆಚ್ಚಾಗಿದೆ. ಅದೇ ರೀತಿ ಉನ್ನತ ಶಿಕ್ಷಣದಲ್ಲಿ ಓಬಿಸಿ ಸಮುದಾಯದ ವಿದ್ಯಾರ್ಥಿಗಳ ದಾಖಲಾತಿಯು 45%ಗೆ ಹೆಚ್ಚಳವಾಗಿರ್ತಕ್ಕಂಥದ್ದು ನಮ್ಮ ಸರ್ಕಾರದ ಸಾಧನೆಯಾಗಿದೆ. साथियों, बिना गारंटी के लोन वाली मुद्रा योजना के सबसे अधिक लाभार्थी एससी, एसटी, ओबीसी युवा ही है. अब मोदी की गारंटी है कि मुद्रा योजना के तहत फाइनेंशियल हेल्प 10 लाख से बढ़ाकर 20 लाख तक किया जाए. ಬಂಧುಗಳೇ, ಯಾವುದೇ ಶ್ಯೂರಿಟಿ ಗ್ಯಾರಂಟಿ ಇಲ್ಲದೆ ಸಾಲ ನೀಡುವ ಮುದ್ರಾ ಯೋಜನೆಯ ಅತಿ ದೊಡ್ಡ ಫಲಾನುಭವಿಗಳು ಅಂದ್ರೆ ಅದು ಎಸ್ಸಿ, ಎಸ್ಟಿ, ಓಬಿಸಿ ಸಮುದಾಯದ ಯುವಕರೇ ಆಗಿದ್ದಾರೆ. ಇಂದು ಮೋದಿ ಗ್ಯಾರಂಟಿ ನೀಡುತ್ತಿದ್ದಾರೆ. ಮುದ್ರಾ ಯೋಜನೆಯ ಮೂಲಕ ಏನು ಆರ್ಥಿಕವಾಗಿ ಸಹಕಾರ ಸಿಗ್ತಾ ಇತ್ತು, 10 ಲಕ್ಷ ರೂಪಾಯಿಗಳ ಈ ಆರ್ಥಿಕ ಸಹಕಾರವನ್ನ 20 ಲಕ್ಷ ರೂಪಾಯಿಗಳಿಗೆ ಹೆಚ್ಚಿಸಲಾಗುವುದು ಎನ್ನುವ ಗ್ಯಾರಂಟಿಯನ್ನ ಮೋದಿ ಅವರು ಈ ಸಭೆಯ ಮುಖಾಂತರ ಇಂದು ನೀಡ್ತಾ ಇದ್ದಾರೆ. भाइयों और बहनों, यहां इतनी बड़ी संख्या में माताएं बहनें आई हैं. आप जितनी मेहनत करती हैं, आप जिन चुनौतियों से अपने परिवार को पालती है, ये मोदी ने अपने घर में देखा है. आजकल देश दुनिया के बड़े बड़े ताकतवर लोग मोदी को हटाने के लिए एकजुट हो गए हैं, लेकिन ये नारी शक्ति का आशीर्वाद है, मातृशक्ति का आशीर्वाद है, आपका सुरक्षा कवच है कि मोदी हर चुनौती से टकराते हुए चलता जा रहा है. ಸಹೋದರ ಸಹೋದರಿಯರೇ, ಇಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾಯಂದಿರು, ಅಕ್ಕ ತಂಗಿಯರು ನೀವು ಭಾಗವಹಿಸಿದಿರಿ. ನೀವು ಎಷ್ಟು ಶ್ರಮ ಪಡ್ತೀರಿ, ಸಮಸ್ಯೆಗಳನ್ನ ಎದುರಿಸ್ತೀರಿ ತಮ್ಮ ಕುಟುಂಬದ ಲಾಲನೆ ಪಾಲನೆ ಮಾಡೋದಕ್ಕೆ ಅನ್ನೋದು ನನಗೆ ಗೊತ್ತಿದೆ. ಅದನ್ನು ಖುದ್ದು ತಮ್ಮ ಮನೆಗಳಲ್ಲೇ ನಾನು ನೋಡಿದ್ದೇನೆ. ಇತ್ತೀಚೆಗೆ ದೇಶ ವಿದೇಶದ ದೊಡ್ಡ ದೊಡ್ಡ ಶಕ್ತಿಗಳು ಜನರು ಮೋದಿಯನ್ನ ಕೆಳಗಿಳಿಸಬೇಕು ಅಂತಕ್ಕಂಥ ಕೈ ಜೋಡಿಸ್ತಾ ಇದ್ದಾರೆ. ಆದ್ರೆ ಈ ತಾಯಂದಿರ ಆಶೀರ್ವಾದ ನನ್ನ ಮೇಲಿದೆ, ನಿಮ್ಮ ಸುರಕ್ಷಾ ಕವಚ ನನ್ನ ಮೇಲಿದೆ. ಇಷ್ಟೇ ಸಾಕು, ಎಂತ ಸಮಸ್ಯೆ ಬಂದ್ರೂ ಕೂಡ ಈ ಮೋದಿ ಅದನ್ನ ಎದುರಿಸಲಿಕ್ಕೆ ತಯಾರಾಗಿದ್ದಾರೆ. साथियों, हर माता बहन बेटी की सेवा और सुरक्षा ये मोदी की प्राथमिकता है. 10 इयर्स में हमने 10 करोड़ बहनों को सेल्फ हेल्प ग्रुप से जोड़ा. 1 करोड़ बहनों को लखपति दीदी बनाया. अब मोदी की गारंटी है कि 3 करोड़ बहनें लखपति दीदी बनेगी, जिनकी इनकम साल में 1 लाख से अधिक होगी. ಬಂಧುಗಳೇ,
ಪ್ರತಿ ತಾಯಿ ಸಹೋದರಿ ಮಗಳ ಸೇವೆ ಮತ್ತು ಸುರಕ್ಷೆ ಈ ಮೋದಿಯ ಮೊದಲ ಆದ್ಯತೆ. ಕಳೆದ 10 ವರ್ಷಗಳಲ್ಲಿ 10 ಕೋಟಿ ಸಹೋದರಿಯರು ಸ್ವಸಹಾಯ ಸಂಘಗಳ ಜೊತೆ ಕೈ ಜೋಡಿಸಿದ್ದಾರೆ. 1 ಕೋಟಿ ಲಖಪತಿ ದೀದಿ ತಯಾರಾಗಿದ್ದಾರೆ, ಅಂದರೆ ಲಕ್ಷಪತಿ ಸಹೋದರಿ ತಯಾರಾಗಿದ್ದಾರೆ. ಇಂದು ಮೋದಿ ಗ್ಯಾರಂಟಿ ನೀಡ್ತಾ ಇದ್ದಾರೆ, 3 ಕೋಟಿ ಹೆಣ್ಣು ಮಕ್ಕಳನ್ನು ಲಕ್ಷಾಧೀಶ ಸಹೋದರಿ ಅಂದರೆ ಲಖಪತಿ ದೀದಿಯನ್ನಾಗಿ ಮಾಡಲಾಗುವುದು ಅಂತ. ಅಂದ್ರೆ ಅವರ ವಾರ್ಷಿಕ ಆದಾಯ 1 ಲಕ್ಷ ರೂಗಳಿಗೂ ಹೆಚ್ಚಾಗುವುದು. साथियों, एनडीए सरकार नमो ड्रोन दीदी योजना से बेटियों को ड्रोन पायलट की ट्रेनिंग दे रही है. वो दिन दूर नहीं जब कोलार और चिक्काबलापुरम के खेतों में भी हमारी बेटियां ड्रोन से खेती में मदद करेगी. ಬಂಧುಗಳೇ, ಎನ್ಡಿಎ ಸರ್ಕಾರ ನಮೋ ಡ್ರೋನ್ ದೀದಿ ಯೋಜನೆ ಹೆಸರಿನಲ್ಲಿ ಹೆಣ್ಣು ಮಕ್ಕಳಿಗೆ ಡ್ರೋನ್ ಪೈಲಟ್ ಟ್ರೈನಿಂಗ್ ಅನ್ನ ನೀಡಲಾಗ್ತಿದೆ. ನನಗನ್ಸುತ್ತೆ ಮುಂದಿನ ದಿನಗಳಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಭಾಗದ ಹೆಣ್ಣು ಮಕ್ಕಳು ವ್ಯವಸಾಯದಲ್ಲಿ ಡ್ರೋನ್ ತಾಂತ್ರಿಕತೆಯನ್ನ ಬಳಸಿಕೊಂಡು ಕೃಷಿ ಕ್ಷೇತ್ರಕ್ಕೆ ಬಹಳ ದೊಡ್ಡ ಮಟ್ಟದ ಸಹಕಾರವನ್ನು ನೀಡ್ತಾರೆ ಅಂತ. भाई और बहनों, ये धरती मैंगो, मिल्क और सिल्क की धरती है. एनडीए सरकार गांवों को, किसानों को अधिक से अधिक समर्थ बनाने में जुटी है. अब हमारे पास आदरणीय एचडी देवेगौड़ा जी जैसे आज देश के वे सीनियर मोस्ट पॉलिटिशियन है, सबसे ज्यादा अनुभवी पॉलिटिशियन है. उनके व्यक्तित्व का मार्गदर्शन भी हमें मिलेगा. ये एनडीए सरकार है जिसने पशुपालकों और मछुआरों को भी किसान क्रेडिट कार्ड दिए. ये हमारी सरकार है जिसने पहली बार पशुओं के लिए फ्री वैक्सीनेशन का अभियान चलाया. ಸಹೋದರ ಸಹೋದರಿಯರೇ, ಈ ನೆಲ ಮಾವು, ಹಾಲು, ರೇಷ್ಮೆಯ ನೆಲವಾಗಿದೆ. ನಮ್ಮ ಎನ್ಡಿಎ ಸರ್ಕಾರವು ಹಳ್ಳಿಗಳನ್ನ, ರೈತರನ್ನ ಆರ್ಥಿಕವಾಗಿ ಸಮರ್ಥರನ್ನಾಗಿಸುವ ಕೆಲಸದಲ್ಲಿ ತೊಡಗಿದೆ. ಇವತ್ತು ನಮ್ಮೊಂದಿಗೆ ಆದರಣೀಯ ಎಚ್ಡಿ ದೇವೇಗೌಡಜಿ ರೀತಿಯ ಹಿರಿಯ ವ್ಯಕ್ತಿತ್ವದ ಮಾರ್ಗದರ್ಶನ, ಈ ದೇಶದ ಅತ್ಯಂತ ಹಿರಿಯ ಅನುಭವಿ ರಾಜಕಾರಣಿಯಾದಂತಹ ದೇವೇಗೌಡರ ಮಾರ್ಗದರ್ಶನವು ನಮ್ಮ ಜೊತೆನಲ್ಲಿದೆ. ನಮ್ಮ ಎನ್ಡಿಎ ಸರ್ಕಾರ ಹೈನುಗಾರಿಕೆ ಮಾಡುವವರು ಹಾಗೂ ಮೀನುಗಾರಿಕೆ ಮಾಡುವವರನ್ನು ಕೂಡ ಕಿಸಾನ್ ಕ್ರೆಡಿಟ್ ಕಾರ್ಡ್ ಪಡೆಯುವ ಲಾಭಾರ್ಥಿಗಳ ಪಟ್ಟಿಗೆ ಸೇರಿಸಿದೆ. ನಮ್ಮ ಸರ್ಕಾರ ಮೊದಲನೇ ಬಾರಿಗೆ ಜಾನುವಾರುಗಳಿಗೆ ಉಚಿತ ಲಸಿಕೆ ನೀಡುವ ಅಭಿಯಾನವನ್ನ ನಡೆಸ್ತಾ ಇದೆ. हम कोऑपरेटिव मूवमेंट का दायरा हर सेक्टर में बढ़ाने में जुटे हैं. एनडीए सरकार ने श्री अन्न के रूप में मिलेट्स को भी दुनिया भर के बाजारों तक पहुंचाने का बीड़ा उठाया है. इससे चिक्काबल्लापुर और कोलार के अनेक छोटे किसानों की इनकम बढ़ेगी. ಬಂಧುಗಳೇ, ನಮ್ಮ ಸರ್ಕಾರ ಸಹಕಾರಿ ಕ್ಷೇತ್ರದ ವ್ಯಾಪ್ತಿಯನ್ನ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ವಿಸ್ತರಿಸುವ ಕೆಲಸವನ್ನ ಮಾಡ್ತಾ ಇದೆ. ಎನ್ಡಿಎ ಸರ್ಕಾರ ಶ್ರೀ ಅನ್ನ ಹೆಸರಿನಲ್ಲಿ ಸಿರಿಧಾನ್ಯಗಳನ್ನು ಜಗತ್ತಿನ ಮಾರುಕಟ್ಟೆಗೆ ತಲುಪಿಸುವ ಮಹತ್ವದ ಕೆಲಸವನ್ನ ಕೈಗೆತ್ತಿಕೊಂಡಿದೆ. ಇದರಿಂದಾಗಿ ಚಿಕ್ಕಬಳ್ಳಾಪುರ, ಕೋಲಾರ ಭಾಗದ ಸಣ್ಣ ಸಣ್ಣ ರೈತರ ಆದಾಯ ಹೆಚ್ಚಾಗಲಿದೆ. साथियों, इस क्षेत्र में पानी की कमी को दूर करने के लिए भी हर प्रयास किए जा रहे हैं. यहां इस क्षेत्र में ही 150 अमृत सरोवर बनाए गए हैं ताकि पानी की समस्या कम हो. कोलार और चिक्काबल्लापुर में 2,70,000 परिवारों को नल कनेक्शन दिए गए हैं. ಬಂಧುಗಳೇ,
ಈ ಕ್ಷೇತ್ರದಲ್ಲಿ ನೀರಿನ ಸಮಸ್ಯೆಯನ್ನು ದೂರ ಮಾಡಲು ಎಲ್ಲಾ ಪ್ರಯತ್ನಗಳನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ. ಈ ಕ್ಷೇತ್ರದಲ್ಲಿ 150 ಅಮೃತ ಸರೋವರ ಯೋಜನೆ ಅಡಿನಲ್ಲಿ ಸರೋವರಗಳನ್ನು ನಿರ್ಮಾಣ ಮಾಡಲಾಗಿದೆ. ಇದರಿಂದಾಗಿ ನೀರಿನ ಸಮಸ್ಯೆ ಕಡಿಮೆಯಾಗಲಿ ಎನ್ನುವುದು ನಮ್ಮ ಸರ್ಕಾರದ ಆಶಯ. ಕೋಲಾರ ಚಿಕ್ಕಬಳ್ಳಾಪುರದ 2,70,000 ಕುಟುಂಬಗಳಿಗೆ ನಲ್ಲಿ ಮೂಲಕ ನೀರಿನ ಸಂಕಲ್ಪವನ್ನು ಕಲ್ಪಿಸುವ ಮಹತ್ವದ ಕೆಲಸವನ್ನ ನಮ್ಮ ಸರ್ಕಾರ ಮಾಡಿದೆ. साथियों, कांग्रेस किस तरह किसानों को धोखा देती है, इसका बहुत बड़ा उदाहरण कर्नाटका है. हमने छोटे किसानों के लिए पीएम किसान सम्मान निधि स्कीम बनाई. यहां जब बीजेपी सरकार थी तो किसानों को 10,000 रुपये मिलते थे. 6,000 रुपीज केंद्र सरकार देती थी और 4,000 रुपीज कर्नाटका की बीजेपी सरकार देती थी. लेकिन कांग्रेस सरकार आते ही उसने किसानों को 4,000 रुपया देना बंद कर दिया. ऐसी एंटी फार्मर कांग्रेस को आप सजा देंगे, ये मेरा पूरा विश्वास है. ಬಂಧುಗಳೇ, ಕಾಂಗ್ರೆಸ್ ರೈತರಿಗೆ ಯಾವ ರೀತಿ ಅನ್ಯಾಯ ಮೋಸ ಮಾಡುತ್ತದೆ ಎಂಬುದಕ್ಕೆ ಕರ್ನಾಟಕ ಅತ್ಯಂತ ಉತ್ತಮ ಉದಾಹರಣೆಯಾಗಿದೆ. ನಾವು ಸಣ್ಣ ಸಣ್ಣ ರೈತರಿಗಾಗಿ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯನ್ನ ಜಾರಿ ಮಾಡಿದ್ವಿ. ಇಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ರೈತರಿಗೆ 10,000 ರೂಪಾಯಿಗಳು ಸಿಗುತ್ತಿತ್ತು. ಅದರಲ್ಲಿ 6,000 ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ಮತ್ತು 4,000 ರೂಪಾಯಿಗಳನ್ನು ಅಂದಿನ ಬಿಜೆಪಿ ಸರ್ಕಾರ ನೀಡುತ್ತಿತ್ತು. ಆದ್ರೆ ಯಾವಾಗ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು, ಆ ತಕ್ಷಣದಿಂದ ರೈತರಿಗೆ ನೀಡ್ತಾ ಇದ್ದಂತ 4,000 ರೂಪಾಯಿಗಳನ್ನು ನಿಲ್ಲಿಸ್ತು. ಈ ರೀತಿಯ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಸರಿಯಾದ ಪಾಠವನ್ನು ನೀವು ಕಲಿಸ್ತೀರಾ ಅಂತ ನಾನು ಭಾವಿದ್ದೇನೆ, ನಾನು ನಂಬಿದ್ದೇನೆ. भाइयों और बहनों, एनडीए सरकार सेरी कल्चर को बढ़ावा देने के लिए भी लगातार काम कर रही है. हमारी सरकार ने सिल्क समग्र योजना के तहत राज्यों को करीब 1,300 करोड़ रुपीस की मदद दी है. यहां के सिडला घट्टा सिल्क और रॉ सिल्क से बनी साड़ियों को हमने वन डिस्ट्रिक्ट वन प्रोडक्ट मिशन के में शामिल किया है. ಬಂಧುಗಳೇ, ಎನ್ಡಿಎ ಸರ್ಕಾರ ರೇಷ್ಮೆ ಉದ್ಯಮಕ್ಕೆ ಉತ್ತೇಜನ ನೀಡುವಂತ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದೆ. ನಮ್ಮ ಸರ್ಕಾರ ರೇಷ್ಮೆ ಸಮಗ್ರ ಯೋಜನೆ ಅಡಿನಲ್ಲಿ 1,300 ಕೋಟಿ ರೂಪಾಯಿಗಳ ಸಹಾಯಧನವನ್ನು ನೀಡಿದೆ. ಇಲ್ಲಿನ ಶಿಡ್ಲಘಟ್ಟದ ರೇಷ್ಮೆ ಹಾಗೂ ಕಚ್ಚಾ ರೇಷ್ಮೆಯಿಂದ ಮಾಡಿದ ಸೀರೆಗಳನ್ನ ಒಂದು ಜಿಲ್ಲೆ ಒಂದು ಉತ್ಪನ್ನ ಹೆಸರಿನಲ್ಲಿ ಸೇರಿಸಿ ಪ್ರಚಾರವನ್ನ ಮಾಡಲಾಗ್ತಾ ಇದೆ. साथियों, नाड़ प्रभु केम्पे गौड़ा जी के विजन से इंस्पायर्ड एनडीए सरकार कर्नाटका में आधुनिक इंफ्रास्ट्रक्चर का विस्तार कर रही है. पिछले 10 इयर्स में कर्नाटका में नेशनल हाईवे की संख्या 25 से बढ़कर 49 हो गई है. इस रीजन में स्पेशल इकोनॉमिक जोन की स्थापना से रोजगार और आर्थिक विकास को बढ़ावा मिलेगा. ಬಂಧುಗಳೇ, ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿಯಿಂದ ಪ್ರೇರಣೆಯನ್ನ ಪಡೆದು ಎನ್ಡಿಎ ಸರ್ಕಾರವು ಕರ್ನಾಟಕದಲ್ಲಿ ಆಧುನಿಕ ಮೂಲಭೂತ ಸೌಕರ್ಯಗಳ ನಿರ್ಮಾಣವನ್ನ ಮಾಡ್ತಾ ಇದೆ. ಕಳೆದ 10 ವರ್ಷಗಳಲ್ಲಿ ಕರ್ನಾಟಕದ ನ್ಯಾಷನಲ್ ಹೈವೇಗಳು ಅಂದರೆ ಹೆದ್ದಾರಿಗಳ ಸಂಖ್ಯೆ 25ರಿಂದ 49ಕ್ಕೆ ಹೆಚ್ಚಳವಾಗಿದೆ. ಈ ಭಾಗದಲ್ಲಿ ವಿಶೇಷ ಆರ್ಥಿಕ ವಲಯ ಸ್ಪೆಷಲ್ ಎಕನಾಮಿಕ್ ಝೋನ್ ನಿರ್ಮಾಣದಿಂದ ಉದ್ಯೋಗ ಹಾಗೂ ಆರ್ಥಿಕ ಪ್ರಗತಿಗೆ ಉತ್ತೇಜನ ಸಿಗಲಿದೆ. साथियों, यहां नंदी हिल्स भी है. ताई भुवनेश्वरी और ताई कोलारम्मा, उनका आशीर्वाद भी है. हमारी सरकार इस क्षेत्र में तीर्थ यात्रा और वीकेंड गेटवे के रूप में इसे और पॉपुलर बनाने के लिए भी काम करेगी. ಬಂಧುಗಳೇ, ಇಲ್ಲಿ ನಂದಿ ಬೆಟ್ಟ ಇದೆ, ತಾಯಿ ಭುವನೇಶ್ವರಿ, ತಾಯಿ ಕೋಲಾರಮ್ಮನ ಆಶೀರ್ವಾದ ಇದೆ. ನಮ್ಮ ಸರ್ಕಾರವು ಈ ಸ್ಥಳಗಳನ್ನ ತೀರ್ಥಯಾತ್ರೆಯ ಪ್ರಮುಖ ತೀರ್ಥ ಕ್ಷೇತ್ರಗಳನ್ನಾಗಿ ಹಾಗೂ ವೀಕೆಂಡ್ ಗೇಟ್ವೇ ರಜಾಕಾಲಿನ ಹೆಬ್ಬಾಗಿಲುಗಳನ್ನಾಗಿ ಮಾಡುವ ಮುಖಾಂತರವಾಗಿ ಈ ಸ್ಥಳಗಳಿಗೆ ಇನ್ನಷ್ಟು ಪ್ರಸಿದ್ಧಿಯನ್ನು ತಂದುಕೊಡ್ತಕ್ಕಂತ ಕೆಲಸಕ್ಕೆ ನಮ್ಮ ಸರ್ಕಾರ ಮುಂದಾಗಿದೆ. भाइयों और बहनों, 26 अप्रैल को
आप सभी को मतदान में बढ़ चढ़कर हिस्सा लेना, इसके लिए मैं विशेष प्रार्थना आपको कर रहा हूं। चिकबल्लापुर से डॉक्टर के सुधाकर और कोलार सीट से मल्लेश बाबू को बड़ी जीत दिलानी है और आपको घर घर जाकर ये भी कहना है कि मोदी जी आए थे और आप सभी को नमस्कार कहा है। ಸಹೋದರ ಸಹೋದರಿಯರೇ, ಇದೇ ಏಪ್ರಿಲ್ 26ರಂದು ನಡೆಯುವ ಮತದಾನದಲ್ಲಿ ಮಹತ್ವದ ಹೆಜ್ಜೆಯನ್ನಿಟ್ಟು ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಹಾಗೂ ಕೋಲಾರದಲ್ಲಿ ಮಲ್ಲೇಶ್ ಬಾಬುರವರನ್ನು ಜಯಶೀಲರನ್ನಾಗಿ ಮಾಡಬೇಕಾಗಿದೆ. ತಾವೆಲ್ಲರೂ ಕೂಡ ಪ್ರತಿ ಮನೆಗೂ ಕೂಡ ತೆರಳಿ ಹೇಳಬೇಕಿದೆ, ಮೋದಿ ಅವರು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ರು, ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳನ್ನ ತಿಳಿಸಿದ್ದಾರೆ ಅಂತಕ್ಕಂಥ ಮಾತನ್ನ ನೀವೆಲ್ಲರೂ ಕೂಡ ಹೋಗಿ ಹೇಳಬೇಕಾಗಿದೆ. ಭಾರತ್ ಮಾತಾ ಕಿ ಜೈ. भारत माता की, भारत माता की, भारत माता की। बहुत बहुत धन्यवाद।